ಹಲೋ ವೀಕ್ಷಕರೇ, ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಕೂಡ ನಿಮ್ಮ ಬಿಳಿ ಕೂದಲ ಸಮಸ್ಯೆಗೆ ಒಂದು ನ್ಯಾಚುರಲ್ ಆದಂಥ ಪರಿಹಾರನ ತೊಗೊಂಡು ಬಂದಿದ್ದೀನಿ. ಈ ಒಂದು ರೆಮಿಡಿನ ನೀವು ಬಳಸ್ಕೊಂಡ್ರೆ ಮತ್ತೆ ಯಾವತ್ತೂ ಕೂಡ ನೀವು ಡೈ ಹಚ್ಕೊಳ್ಳೋಕ್ಕೆ ಹೋಗೋದಿಲ್ಲ. ಹಾಗೂ ನ್ಯಾಚುರಲ್ ವೇನಲ್ಲಿ ಈಸಿ ಟು ಮೇಕ್ ರೆಮಿಡಿ ಇದೆ. ಖಂಡಿತ ಇದನ್ನು ಉಪಯೋಗಿಸ್ಕೊಂಡು ನೋಡಿ. ಈ ಒಂದು ಬ್ಯುಸಿ ಸ್ಕೆಡ್ಯೂಲ್ನಲ್ಲಿ ಇಂಥ ಒಂದು ರೆಮಿಡೀಸ್ನ ನೀವು ಟ್ರೈ ಮಾಡಿಬಿಟ್ರೆ ನಿಮ್ಮ ಜಾಸ್ತಿ ಟೈಮ್ ಕೂಡ ತಗೊಳ್ಳೋದಿಲ್ಲ. ಹಾಗೂ ನೈಸರ್ಗಿಕವಾಗಿ ನಿಮ್ಮ ಕೂದಲು ಕಪ್ಪು ಕೂಡ ಆಗುತ್ತೆ. ಅದು ಯಾವ ರೀತಿ ಅಂತ ಬನ್ನಿ ವೀಕ್ಷಕರೇ ನೋಡ್ಕೊಂಡು ಹೋಗೋಣ. ಇಲ್ಲಿ ನೋಡಿ, ಮೊಟ್ಟ ಮೊದಲು ನಾನು ಕಬ್ಬಿಣ ಬಾಳಿಗೆಯನ್ನು ಗ್ಯಾಸ್ ಮೇಲೆ ಇಟ್ಟಿದ್ದೀನಿ. ಇವಾಗ ಇದನ್ನು ಸ್ವಲ್ಪ ಬಿಸಿ ಆಗೋಕ್ಕೆ ಬಿಟ್ಟಿದ್ದೀನಿ. ಬಿಸಿ ಆದಮೇಲೆ ವೀಕ್ಷಕರೇ, ಇದರಲ್ಲಿ ಒಂದು ಚಿಕ್ಕ ಲೋಟದಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಇವಾಗ ನೀರನ್ನು 1-2 ನಿಮಿಷ ಬಿಸಿ ಆಗೋಕ್ಕೆ ಬಿಡಬೇಕು ವೀಕ್ಷಕರೇ. ನೀರು ಬಿಸಿ ಆದಮೇಲೆ ಇದರಲ್ಲಿ ಏನೇನೆಲ್ಲ ಆ್ಯಡ್ ಮಾಡ್ತೀನಿ ಅಂತ ಕೂಡ ನೀವು ನೋಡ್ಕೊಂಡು ಹೋಗಿ. ಹಾಗೂ ಇಲ್ಲಿವರೆಗೂ ನೀವು ನನ್ನ ಚಾನಲ್ನ ಹೊಸದಾಗಿದ್ದರೆ ಖಂಡಿತ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ. ಹಾಗೂ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ಇವಾಗ ನೋಡಿ ವೀಕ್ಷಕರೇ, ನೀರು ಸ್ವಲ್ಪ ಬಿಸಿ ಆಗಿದೆ. ಇದ್ರಾಗೆ ನಾನು ಶಿಕಾಕಾಯಿ ಪೌಡ್ರನ್ನ ಹಾಕ್ತಾಯಿದ್ದೀನಿ. ನೋಡಿ ವೀಕ್ಷಕರೇ, ಹಳೆ ಕಾಲದ ಸಮಯದಲ್ಲಂತೂ ಶಿಕಾಕಾಯಿನ ಭಾಳಷ್ಟು ಜಾಸ್ತಿ ಪ್ರಮಾಣದಲ್ಲಿ ಉಪಯೋಗ ಮಾಡ್ತಾಯಿದ್ರು. ಯಾಕಂದರೆ ಇದು ನ್ಯಾಚುರಲ್ ಹರ್ಬ್ ಇದೆ ನಮ್ಮ ಕೂದಲೇ ಬೆಳವಣಿಗೆ ಮಾಡೋಕ್ಕೆ ಹಾಗೂ ಕೂದಲನ್ನ ಕಪ್ಪು ಮಾಡೋದಕ್ಕೆ. ಜೊತೆಗೆ ಇಲ್ಲಿ ನಾನು ರೀಠಾ ಪೌಡ್ರ್ ಕೂಡ ತೊಗೊಂಡಿದ್ದೀನಿ, ಅಂದರೆ ಸೋಪ್ ನಟ್ಸು. ಇವಂತೂ ನೈಸರ್ಗಿಕವಾಗಿ ನಮ್ಮ ಕೂದಲನ್ನ ರೇಷ್ಮೆ ಥರ ಒಂದು ಹೊಳಪು ಕೊಡುತ್ತವೆ ವೀಕ್ಷಕರೇ. ಹಾಗೂ ಕೂದಲನ್ನ ಸಿಲ್ಕಿ ಶೈನಿ ಹಾಗೂ ಮಾಡೋಕ್ಕೂ ಹೆಲ್ಪ್ ಮಾಡುತ್ತೆ ಈ ಒಂದು ರೀಠಾ ಪುಡಿ. ಹಾಗಾಗಿ ಅದನ್ನು ಹಾಕೋತಾ ಇದ್ದೀನಿ. ಹಾಗೂ ಎರಡನ್ನು ಕೂಡ ಒಂದೊಂದು ಸ್ಪೂನಷ್ಟು ಹಾಕ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಇದನ್ನು ಕುದಿಸ್ತಾ ಬರಬೇಕು ವೀಕ್ಷಕರೇ. ಇದರಲ್ಲಿ ಇನ್ನೊಂದು ಇಂಗ್ರೀಡಿಯೆಂಟ್ ಕೂಡ ಹಾಕ್ತೀನಿ, ಅದೇನಂತ ನೋಡ್ಕೊಂಡು ಹೋಗಿ. ಹಾಗಾಗಿ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿದ್ರಂದರೆ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಇಲ್ಲಿ ಇವಾಗ ವೀಕ್ಷಕರೇ, ನಾನಿಲ್ಲಿ ಹಾಕ್ಕೊಂಡಿರೋ ಅಂಥದ್ದು ಆ್ಯಲೋವೆರಾ ಪುಡಿ ವೀಕ್ಷಕರೇ. ಅಂದರೆ ಆ್ಯಲೋವೆರಾ ಜೆಲ್ ಸಿಗುತ್ತೆ ಅಲ್ವಾ, ಅದೇ ಥರ ಆಯುರ್ವೇದ ಶಾಪ್ನಲ್ಲಿ ಆ್ಯಲೋವೆರಾ ಪುಡಿ ಕೂಡ ಸಿಗುತ್ತೆ ವೀಕ್ಷಕರೇ. ಅದನ್ನು ಇದರಲ್ಲಿ ಹಾಕ್ಕೊಂಡಿದ್ದೀನಿ. ಹಾಕೋದ್ರಿಂದ ಕೂಡ ಕೂದಲು ನೈಸರ್ಗಿಕವಾಗಿ ಸಾಫ್ಟ್, ಸಿಲ್ಕಿ ಹಾಗೂ ಶೈನಿ ಆಗುತ್ತವೆ. ಹಾಗಾಗಿ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ನಾನು ಆಮ್ಲ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ. ಕೂದಲನ್ನ ಕಪ್ಪು ಮಾಡ್ಕೊಳ್ಳೋದಿದೆ ಹಾಗೂ ಅಲ್ಲಿ ಆಮ್ಲ ಪೌಡ್ರ್ ಅಂದರೆ ನೆಲ್ಲಿಕಾಯಿ ಪುಡಿ ಯೂಸ್ ಮಾಡಿಲ್ಲ ಅಂತ ಆಗುತ್ತಾ ವೀಕ್ಷಕರೇ? ಖಂಡಿತ ಇಲ್ಲ. ಯಾಕಂದರೆ ಇದು ಒಂದು ನ್ಯಾಚುರಲ್ ಹರ್ಬ್ ಇದೆ. ನೈಸರ್ಗಿಕವಾಗಿ ನಮ್ಮ ಕೂದಲನ್ನ ಕಪ್ಪು ಮಾಡೋದಕ್ಕೆ ಇದು ಬಹಳಷ್ಟು ಚೆನ್ನಾಗಿ ಕಾರ್ಯವನ್ನು ಮಾಡುತ್ತೆ. ಹಾಗಾಗಿ ಅದನ್ನು ಕೂಡ 1 ಸ್ಪೂನಷ್ಟು ಹಾಕ್ಕೊಂಡು ಬರ್ತೀನಿ ವೀಕ್ಷಕರೇ. ಇವಾಗ ಇದು ಎಷ್ಟು ಚೆನ್ನಾಗಿ ಕುದೀತಾ ಇದೆ ನೋಡಿ. ಇವಾಗ ಇದರಲ್ಲಿ 1 ಸ್ಪೂನಷ್ಟು ಆಮ್ಲ ಪುಡಿನ ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ 5-10 ನಿಮಿಷ ಕುದಿಸ್ಬೇಕು. ಯಾಕಂದರೆ ನಾವು ಹಾಕಿರುವಂಥ ಎಲ್ಲ ಪುಡಿಗಳು ತಮ್ಮ ಪೋಷಕಾಂಶವನ್ನು ಈ ಒಂದು ನೀರಲ್ಲಿ ಬಿಡುಗಡೆ ಮಾಡಬೇಕು. ಹಾಗೆ ನಮಗೆ ಬೇಕಾಗಿರುವಂಥ ರಿಸಲ್ಟ್ನ ಕೊಡಬೇಕು ವೀಕ್ಷಕರೇ. ಹಾಕಿರುವಂಥ ಪ್ರತಿಯೊಂದು ಇಂಗ್ರೀಡಿಯೆಂಟ್ ನ್ಯಾಚುರಲ್ ಆಗಿದೆ ವೀಕ್ಷಕರೇ. ಯಾವ ಒಂದು ಕೆಮಿಕಲ್ ಇಲ್ಲಿ ನಾನು ಬಳಸಲಿಲ್ಲ ಫ್ರೆಂಡ್ಸ್. ಖಂಡಿತವಾಗೂ ಯಾರಿಗೆ ಈ ಒಂದು ನೋಡಿ ಬ್ಯುಸಿ ಸ್ಕೆಡ್ಯೂಲಲ್ಲಿ ನಿಮ್ಮ ಹತ್ರ ಡೈ ಹಚ್ಕೊಳ್ಳೋಕ್ಕೆ ಟೈಮ್ ಇಲ್ಲ ಅಂದಾಗ ಈ ಒಂದು ರೆಮಿಡಿ ನೀವು ಮಾಡಿಕೊಂಡ್ರೆ ವಾರದಲ್ಲಿ 2 ಸಲ ಮಿನಿಮಮ್, ಯಾವಾಗ ನೀವು ತಲೆ ಸ್ನಾನವನ್ನು ಮಾಡ್ಕೋತಿರಲ್ವ ಆವಾಗ ಈ ಒಂದು ರೆಮಿಡಿನ ಮಾಡ್ಕೊಂಡು ನೋಡಿ. ನಿಮ್ಮ ಕೂದಲು ಆರೈಕೆ ಎಷ್ಟು ಚೆನ್ನಾಗಿರುತ್ತೆ ಅಂತ ನೀವೇ ನೋಡಿ ಆಶ್ಚರ್ಯ ಪಡ್ಕೋತೀರ. ಇವಾಗ ನೋಡಿ 5-10 ನಿಮಿಷ ಆಗಿದೆ, ಚೆನ್ನಾಗಿ ಕುದೀತಾ ಇದೆ. ಈ ಒಂದು ಇದರಲ್ಲಿ ಇನ್ನೊಂದು ಇಂಗ್ರೀಡಿಯೆಂಟ್ ಹಾಕ್ತೀನಿ, ಅದು ಕೂಡ ಏನಂತ ನೋಡ್ಕೊಂಡು ಹೋಗಿ. ಹಾಗಾಗಿ ಸ್ಕಿಪ್ ಮಾಡದೆ ನೋಡ್ಕೊಂಡು ಹೋಗಿ ವೀಕ್ಷಕರೇ. ಇವಾಗ ನೋಡಿ, ಬ್ಯುಸಿ ಸ್ಕೆಡ್ಯೂಲ್ ಇದೆ ವೀಕ್ಷಕರೇ. ಯಾರಿಗೆ ನಮಗೆ ಡೈ ಹಚ್ಕೊಂಡು 1 ಗಂಟೆಗಳ ಕಾಲ ಕೊಡೋಕ್ಕೆ ಆಗೋದಿಲ್ಲ, ನಮ್ಮ ಹತ್ರ ಟೈಮ್ ಇಲ್ಲ, ಹಾಗೂ ಏನೇ ಒಂದು ನಿಮಗೆ ಪ್ರಾಬ್ಲಮ್ ಇದ್ದರೆ ಕೂಡ ಈ ಥರ ಕೂಡ ನೀವು ಇನ್ಸ್ಟೆಂಟಾಗಿ ಕೂಡ ನಿಮ್ಮ ಕೂದಲನ್ನ ಕಪ್ಪು ಮಾಡ್ಕೊಳ್ಳೋಕ್ಕೆ ಈ ಒಂದು ರೆಮಿಡಿನ ಟ್ರೈ ಮಾಡ್ಕೋಬೋದು ವೀಕ್ಷಕರೇ. ಇದು ಕೂಡ ಅಷ್ಟೇ, ನೀವು ಡೈ ಹಚ್ಕೊಂಡ್ರೆ ಎಷ್ಟು ಎಫೆಕ್ಟಿವ್ ಆಗೋಂಥ ರಿಸಲ್ಟ್ನ ಪಡ್ಕೋತೀರಲ್ವ, ಇದು ಕೂಡ ಅಷ್ಟೇ ಎಫೆಕ್ಟಿವ್ ಆದಂಥ ರಿಸಲ್ಟ್ ನಿಮ್ಮನ್ನು ಕೊಡುತ್ತೆ. ಆದರೆ ಒಂದೇ ಸಲ ಯೂಸ್ ಮಾಡಿದ್ರೆ ನಿಮಗೆ ರಿಸಲ್ಟ್ ಸಿಗೋದಿಲ್ಲ. ಸ್ವಲ್ಪ ದಿನ ಕಂಟಿನ್ಯೂ ಮಾಡಬೇಕು, ಅಂದರೆ ನಿಮಗೆ ರಿಸಲ್ಟ್ ಸಿಗುತ್ತೆ ನೋಡಿ. ಯಾವುದೇ ಒಂದು ರೆಮಿಡಿ ಇರಲಿ ಅಥವಾ ಏನೇ ಇರಲಿ, ಜಸ್ಟ್ 1 ಸಲ ಟ್ರೈ ಮಾಡಿದ್ರೆ ರಿಸಲ್ಟ್ ಸಿಗಬೇಕಂತ ಏನೂ ಇಲ್ಲ ವೀಕ್ಷಕರೇ. ಯಾವುದೇ ಒಂದು ನ್ಯಾಚುರಲ್ ಪ್ರಾಸೆಸ್ನಲ್ಲಿ ಅಂತೂ ಸ್ವಲ್ಪ ಟೈಮ್ ಹಿಡಿಯುತ್ತೆ ನೋಡಿ. ಕೆಮಿಕಲ್ ಹಚ್ಕೊಂಡು ಇನ್ಸ್ಟೆಂಟಾಗಿ ಕೂದಲನ್ನ ಕಪ್ಪು ಮಾಡ್ಕೊಳ್ಳೋದಕ್ಕಿಂತ ಈ ಥರ ನೈಸರ್ಗಿಕವಾಗಿ ಮಾಡಿಕೊಂಡು ಸ್ವಲ್ಪ ಟೈಮ್ ತಗೊಂಡ್ರೂ ಕೂಡ ಪರವಾಗಿಲ್ಲ. ಅದು ಏನಾಗುತ್ತೆ ಅಂದರೆ ಸ್ವಲ್ಪ ಜಾಸ್ತಿ ದಿನವರೆಗೂ ಇರುತ್ತೆ. ಕೆಮಿಕಲ್ ಹಚ್ಕೊಂಡು ನೋಡಿ, ನೀವು ಯಾವುದೇ ಒಂದು ಡೈನ ನೀವು ಹಚ್ಕೊಂಡ್ರೆ ಜಸ್ಟ್ 8 to 15 ಡೇಸ್, ಅಂದರೆ 8-15 ದಿವಸ ಇರುತ್ತೆ. ಮತ್ತೆ ನಮ್ಮ ಕೂದಲು ಅದೇ ಸ್ಥಿತಿಗೆ ಬಂದೇ ನಿಲ್ಲುತ್ತವೆ. ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಅದರಿಂದ ನಮಗೆ ಬಿಡುಗಡೆ ಮಾಡ್ಕೊಳ್ಳೋಕ್ಕೆ
ಆಗೋದಿಲ್ಲ. ಹಾಗಾಗಿ ಇಂಥ ಹೋಮ್ ರೆಮಿಡೀಸ್ ಮಾಡ್ಕೊತ ಹೋಗಿ. ಸ್ವಲ್ಪ ಟೈಮ್ ತೊಗೊಂಡ್ರೂ ಕೂಡ ಪರವಾಗಿಲ್ಲ ವೀಕ್ಷಕರೇ, ಆದರೆ ಇದ್ರದ್ದು ಏನು ರಿಸಲ್ಟ್ ಇದೆಯಲ್ಲ ಅದು ಲಾಂಗ್ ಟರ್ಮ್ವರೆಗೂ ಇರುತ್ತೆ. ಇವಾಗ ನೋಡಿ ವೀಕ್ಷಕರೇ, ನಾನು ಇಲ್ಲಿ ನಿಮಗೆ ಯಾವ ಒಂದು ಶಾಂಪೂನ ನಾನು ತಲೆ ಸ್ನಾನಕ್ಕೆ ಮಾಡೋಕ್ಕೆ ಬಳಸ್ಕೊತೀನಲ್ವ ಆ ಒಂದು ಶಾಂಪೂನ ಇಲ್ಲಿ ಹಾಕ್ತಾಯಿದ್ದೀನಿ. ನೀವು ಯಾವ ಒಂದು ಶಾಂಪೂನ ನಿಮ್ಮ ತಲೆ ಸ್ನಾನಕ್ಕೆ ಬಳಸ್ಕೊತೀರಲ್ವ ಆ ಒಂದು ಶಾಂಪೂನ ಇದರಲ್ಲಿ ಆ್ಯಡ್ ಮಾಡ್ಕೊಳ್ಬೇಕು ವೀಕ್ಷಕರೇ. ವಾರದಲ್ಲಿ 2 ಸಲ ಅಂತೂ ತಲೆ ಸ್ನಾನ ಮಾಡ್ತೀವಲ್ವ ವೀಕ್ಷಕರೇ, ಆವಾಗ ಈ ಒಂದು ರೆಮಿಡಿನ ಹಚ್ಕೊಂಡು 10 to 15 ಮಿನಿಟ್ಸ್ ಹಾಗೆ ಬಿಡಬೇಕು. ಒಂದು 15ರಿಂದ 20 ನಿಮಿಷ ಬಿಡಬೇಕು. ಮತ್ತು ಆಮೇಲೆ ನಾರ್ಮಲ್ ವಾಟ್ರಿಂದ ತಲೆ ಸ್ನಾನವನ್ನು ಮಾಡ್ಕೊಳ್ಬೇಕು ವೀಕ್ಷಕರೇ. ಭಾಳಷ್ಟು ಚೆನ್ನಾಗಿರುವಂಥ ರಿಸಲ್ಟ್ನ ಪಡ್ಕೋತೀರ. ಈ ಒಂದು ರೆಮಿಡಿನ ನೀವು ಟ್ರೈ ಮಾಡಿಬಿಟ್ರೆ ನಿಮ್ಮ ಕೂದಲು ಉದುರೋ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ. ಕೂದಲಿನಲ್ಲಿ ಒಂದು ಹೊಸ ಹೊಳಪು ಬರುತ್ತೆ. ಕೂದಲು ಎಷ್ಟೇ ಡ್ರೈ ಫ್ರೀಝಿ ಆಗಿದ್ರೂ ಕೂಡ ಅದು ಕೂಡ ಕಡಿಮೆ ಆಗುತ್ತೆ. ಯಾವುದೇ ಒಂದು ಕೆಮಿಕಲ್ ಬಳಸದೆ ನೈಸರ್ಗಿಕವಾಗಿ ಈ ಥರ ನೀವು ಮಾಡ್ಕೊಂಡು ನೋಡಿ, ಒಮ್ಮೆ ನೀವು ರಿಸಲ್ಟ್ ನೋಡಿ ಆಶ್ಚರ್ಯ ಪಡ್ಕೋತೀರ. ಇವಾಗ ನೋಡಿ ಅದು ಒಂದು 5 ನಿಮಿಷ ಇದನ್ನು ನಾನು ಇವಾಗ ತಣ್ಣಗಾಗೋಕ್ಕೆ ಬಿಟ್ಟಿದ್ದೆ. ಇವಾಗ ಇದಕ್ಕೆ ಒಂದು ಬೌಲ್ಗೆ ಹಾಕ್ಕೋತಾ ಇದ್ದೀನಿ, ನಿಮಗೆ ತೋರಿಸ್ಕೊತೀನಿ. ಸ್ನಾನ ಮಾಡೇ ಮುಂಚೆ ಹೇಳ್ತಾ ಇದ್ದೀನಲ್ವ ವೀಕ್ಷಕರೇ, ಒಂದು 15ರಿಂದ 20 ನಿಮಿಷ ತಲೆ ಮೇಲೆ ಎಲ್ಲ ಕಡೆ ಹಾಕ್ಕೊಂಡು ಚೆನ್ನಾಗಿ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ, ಚೆನ್ನಾಗಿ ಮಸಾಜ್ ಕೊಡಿ. ಆಮೇಲೆ ಜಸ್ಟ್ ನಾರ್ಮಲ್ ವಾಟ್ರಿಂದ ತಲೆ ಸ್ನಾನವನ್ನು ಮಾಡ್ಕೊಳ್ಳಿ. ವಾರದಲ್ಲಿ 2 ಸಲ ಮಾಡ್ತಾ ಬನ್ನಿ ವೀಕ್ಷಕರೇ. 1 ತಿಂಗಳಲ್ಲಿ ನೋಡ್ತೀರಾ ನೀವು, ನಿಮ್ಮ ಕೂದಲು ಉದುರೋ ಸಮಸ್ಯೆ ಕಡಿಮೆ ಆಗುತ್ತೆ. ಹಾಗೂ ನಿಮಗೆ ವೈಟ್ ಹೇರ್ ಪ್ರಾಬ್ಲಮ್, ಬಿಳಿ ಕೂದಲು ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ ನ್ಯಾಚುರಲ್ ವೇನಲ್ಲಿ. ಸೊ ಈ ಒಂದು ವಿಡಿಯೋ ಇಷ್ಟ ಆದರೆ ನನ್ನ ಈ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಲೈಕ್ ಮಾಡ್ಕೊಳ್ಳಿ. ಹಾಗೂ ಯಾರಿಗೆಲ್ಲ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯಲ್ಲಿ ಬಿಳಿ ಕೂದಲು ಸಮಸ್ಯೆ ಇದೆಯಲ್ಲ ವೀಕ್ಷಕರೇ, ಅವ್ರಿಗೂ ಕೂಡ ಶೇರ್ ಮಾಡಿ. ಖಂಡಿತ ಈ ಒಂದು ಈಸಿ ಟು ಮೇಕ್ ರೆಮಿಡಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ನನ್ನನ್ನು ಕಮೆಂಟ್ಸ್ನಲ್ಲಿ ತಿಳಿಸಿ. ಈ ಒಂದು ವಿಡಿಯೋನ ಇಲ್ಲಿವರೆಗೆ ಮುಗಿಸ್ತೀನಿ ವೀಕ್ಷಕರೇ. ಟೇಕ್ ಕೇರ್, ಬಾಯ್ ಬಾಯ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.